ಜೀವನದ ಸುಖ ಎಲ್ಲ ಪಾಲಿಗೆ ದಾವ ಸೇರಿತು ಬಲ್ಲೆನು. ಜೀವನದ ಸುಖ ಎಲ್ಲ ಪಾಲಿಗೆ ದಾವ ಸೇರಿತು ಬಲ್ಲೆನು. ಪ್ರಪಂಚದಲ್ಲಿ ಹೆಮ್ಮೆ ಪಡಬೇಕು, ಶ್ರೀರಾಮಚಂದ್ರ ದೇವರ ಸ್ತುತಿಯಾಗಿದ್ದೇನೆ ಅಂತ ಆ ಹೆಮ್ಮೆ ಇತ್ತು ನನಗೆ. ನೀವೇ ಹೇಳಿದ ಹಾಗೆ ಒಂದು ಅಗ್ನಿ ಪರೀಕ್ಷೆಗೆ ಗುರಿಪಡಿಸಿಕೊಂಡಂತಹ ನಾನು ಪಾವನೆ ಎನ್ನುವುದನ್ನು ತಿಳಿದುಕೊಂಡವರು ನೀವು. ಅಷ್ಟೇ ಅಲ್ಲ, ಎಲ್ಲರೂ ತಿಳಿದುಕೊಂಡಿದ್ದಾರೆ. ಯಾಕೆಂದ್ರೆ ಪ್ರತ್ಯಕ್ಷ ಅಗ್ನಿಯೇ ಹೇಳಿದ ಮಾತು, ದಶರಥ ಚಕ್ರವರ್ತಿಗಳು ನುಡಿದ ಮಾತು. ಆದರೆ ಬದುಕಿನಲ್ಲಿ ಸಿಕ್ಕಿದ್ದೇನು ಸ್ವಾಮಿ? ನಿಮ್ಮ ಜೊತೆಯಲ್ಲಿ ಬದುಕುವಂತ ಅವಕಾಶಗಳೇ ಕಡಿಮೆಯಾಗಿ ಹೋಯ್ತಲ್ಲ. ಗರ್ಭಿಣಿಯಾದಂತಹ ನನ್ನನ್ನು ನೀವು ತೊರೆದಿರಿ. ಆಗ ಲಕ್ಷ್ಮಣನಲ್ಲಿ ನಾನೇ ಹೇಳಿದ್ದೇನೆ, ಅವರು ಸೀತಾರಾಮರಾಗಿ ಉಳಿಯಬೇಕು ಅಂತ ನನಗಿಲ್ಲ, ರಾಜಾರಾಮರಾಗಿ ಕಂಗೊಳಿಸುವಲ್ಲಿ ಸೀತೆಯ ಸಹಕಾರ ಯಾವಾಗಲೂ ಇದೆ ಅಂತ. ಈಗ ಸೀತೆಯ ಶೀಲದ ಕುರಿತು ರಾಮದೇವರಿಗೆ ಶಂಕೆ ಇಲ್ಲ, ಪ್ರಜೆಗಳು ಶಂಕಿಸಿದರೆ ಎನ್ನುವಂತಹ ಅನುಮಾನ ಉಂಟು ಅಷ್ಟೇ ತಾನೆ. ಮುಂದೆ ನನ್ನ ಬದುಕಿನಲ್ಲಿ ದೊರಕುವುದು ಇದೆ. ಸೀತೆ ರಾಮನ ಕೈ ಹಿಡಿದು ಕಣ್ಣೀರಿನಲ್ಲೇ ಹೆಚ್ಚು ದಿನವನ್ನು ಕಳೆದಳೆ ಬಿಟ್ಟರೆ ಸುಖವನ್ನುಂಡಿದ್ದು ಕಡಿಮೆ ಸ್ವಾಮಿ. ನನಗೆ ಯಾಕೆ ಶಿಕ್ಷೆ, ನನಗೆ ಯಾಕೆ ಶಿಕ್ಷೆ ಹೇಳಿ? ಇಲ್ಲವಾದ್ರೆ ನಿಮ್ಮ ಸ್ಪರ್ಶ ಮಾತ್ರದಿಂದಾಗಿ ಶಿಲೆಯಾಗಿ ಬಿದ್ದಿದಂತಹ ಹಲ್ಲೆ ಉದ್ಧಾರ ಆಗಿದೆ. ನಿಮ್ಮನ್ನ ವಿರೋಧಿಸಿದವರಿಗೆ ನಿಮ್ಮ ಬಾಣ ತಾಗಿದಾಗ ಮೋಕ್ಷವನ್ನ ಸೂರೆಗೊಂಡರು. ನಿಮ್ಮ ಜೊತೆಯಲ್ಲೇ ಬದುಕುತ್ತಿರುವಂತಹ ಸೀತೆಗೆ ಮಾತ್ರ ಕಣ್ಣೀರು ದುಃಖ ತಪ್ಪಲಿಲ್ಲ. ರಾಮನನು ತೊರೆದು ರಾಮನನು ತೊರೆದು ಅನ್ಯ ಪ್ರೇಮಿಗಳ ಎಣಿಸಿಲ್ಲ. ರಾಮ ರಾಮೆನ್ನುವುದು ರಾಮ ರಾಮೆನ್ನುವುದು ಶ್ಯಾಮೆಯಂತಃಕರಣವೋ. ರಾಮ ರಾಮ ಶ್ರೀರಾಮ ರಾಮ ರಾಮೆನ್ನುವುದು ಈ ಶ್ಯಾಮೆಯಂತಃಕರಣ. ಈ ಮಾತು ದಿಟವಿರಲು ಗೋಮಿನಿಯ ಮೈದೋರಿ ಕರೆದೊಯ್ವಳೆನ್ನಲಿರಲು. ಈ ಮಾತು ದಿಟವಿರಲು ಗೋಮಿನಿಯ ಮೈದೋರಿ ಕರೆದೊಯ್ವಳೆನ್ನ ನೆನಲು. ರಾಮನನು ತೊರೆದನ್ಯ ಪ್ರೇಮಿಗಳ ಎಣಿಸಿಲ್ಲ. ರಾಮ ರಾಮೆನ್ನುವುದು ಈ ಶ್ಯಾಮೆಯಂತಃಕರಣ. ರಾಮ 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 ಶ್ರೀರಾಮ ರಾಮ ರಾಮ ಶ್ರೀರಾಮ. ಸಾಕು ನನಗಿನ್ನು ಬದುಕು. ನಾನು ಬದುಕುಳಿದು ಏನನ್ನ ಸಾಧಿಸಲಿಕ್ಕೆ ಉಂಟು ಹೇಳಿ? ನನ್ನ ಜನ್ಮ ಸಾರ್ಥಕತೆಯನ್ನ ಪಡೆಯಿತು. ರಾಮನ ಕೈ ಹಿಡಿದ ಸೀತೆ ಸೂರ್ಯವಂಶದ ಸೊಸೆಯಾಗಿ ಬಂದಳು. ಸೊಸೆಯಾಗಿ ಬಂದ ನಾನು ಈ ವಂಶದ ಜ್ಯೋತಿಯನ್ನು ಹೊತ್ತಿಸಿದ್ದೇನೆ ಸ್ವಾಮಿ. ಹೆಣ್ಣಿನ ಬದುಕು ಸಾರ್ಥಕತೆಯನ್ನು ಪಡೆಯುವುದೇ ಅಲ್ಲಲ್ವೇ? ತಂದೆಗೆ ಮಗಳಾಗಿ, ಪತಿಗೆ ಸುದ್ದಿಯಾಗಿ, ಸುತರಿಗೆ ತಾಯಿಯಾದಾಗ ಆ ಭಾಗ್ಯ ಎಲ್ಲ ನನ್ನ ಪಾಲಿಗೆ ಸಿಕ್ಕಿದೆ. ಇನ್ಯಾಕೆ ಬೇಕು ಬದುಕು? ರಾಮನ ಮನಸ್ಸನ್ನು ನೋಯಿಸುವುದಕ್ಕಾಗಿಯೇ ಪರಮ ಪವಿತ್ರವಾದಂತಹ ಪ್ರೀತಿ.
ನೀವೆಷ್ಟು ನನ್ನನ್ನು ಪ್ರೀತಿಸಿದ್ದೀರಿ ಅಂತ ಕೇಳಿದರೆ, ನಾನಿಲ್ಲದಿರುವಾಗ ಯಾಗ ನಡೆಸುವ ಬಗ್ಗೆ ಯೋಚಿಸಿದಾಗ ಸೀತೆಯ ಪ್ರತಿಮೆಯನ್ನು ಮಾಡಿ ಅಲ್ಲಿಟ್ಟುಕೊಂಡು ಯಾಗವನ್ನು ಪ್ರಾರಂಭಿಸಿದೆ. ಅಪಾರವಾದಂತಹ ಪ್ರೀತಿ ಇದ್ದ ನಿಮಗೆ ನನ್ನಿಂದಾಗಿ ನೋವಾಗಿರಬಹುದು. ಇರುವಂತಹ ಸಂದರ್ಭದಲ್ಲಿ ನಾನು ಮಾಡಿದಂತಹ ಹಠ ಅದೆಲ್ಲವನ್ನು ಮರೆತು ನನ್ನನ್ನು ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ಸಾಕು. ಇನ್ನು ನಾನು ಸತ್ಯವಂತಳು ಎನ್ನುವುದಕ್ಕೆ ಸಾಕ್ಷಿಗಾಗಿಯೋ ಎಂಬಂತೆ ಪ್ರತಿಜ್ಞೆಯನ್ನು ಮಾಡಬೇಕು ತಾನೆ. ಸರಿ, ಸೀತೆಯ ಶೀಲದ ಕುರಿತು ರಾಮ ಯಾವ ಕ್ಷಣದಲ್ಲೂ ಶಂಕಿಸಿಲ್ಲ. ಆ ಕುರಿತು ಏನಾದರೂ ಶಂಕಿಸಿದ್ರೆ ಪ್ರಜೆಗಳು, ನಿಮ್ಮ ತಪ್ಪಲ್ಲ, ಅದನ್ನು ಆಕ್ಷೇಪಿಸಲು ಇಲ್ಲ. ನನ್ನ ಪ್ರಾರಬ್ಧ ಅಂತದನ್ನು ಸ್ವೀಕರಿಸ್ತೇನೆ. ಆದರೆ ಈಗ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ, ಒಂದು ಕ್ಷಣವೂ ಬಿಡದೆ ಶ್ರೀರಾಮದೇವರನ್ನೇ ನಾನು ಸಂಪೂರ್ಣ ನಂಬಿದ್ದು ಸತ್ಯ ಅಂತಾದರೆ, ಜನ್ಮ ಕೊಟ್ಟಂತಹ ತಾಯಿ ಭೂದೇವಿ ಪ್ರತ್ಯಕ್ಷಳಾಗಿ ನನ್ನನ್ನು ಕರೆದೊಯ್ಯಲಿ. ವಾಲ್ಮೀಕಿ ವಾದಿಷ್ಠ ಮುಂತಾದ ಮುನಿಗಳು ಸಂಸಾರವಂ ತಿಳಿದು ಶಾಂತಿಯಂ ಧರಿಸೆನ್ನಲು. ರಾಜನ್, ಭ್ರಾಂತನಾಗಿದ್ದಿ. ಒಂದು ಕ್ಷಣ ಉದ್ವೇಗಕ್ಕೊಳಗಾಗದೆ ವಿವೇಚಿಸು. ಸೀತೆ ನೆಲದಲ್ಲೇ ಹುಟ್ಟಿ ಬಂದವಳು, ನೆಲವನ್ನೇ ಸೇರಿಕೊಂಡಿದ್ದಾಳೆ. ಯಾವ ವ್ರತವೇ ಆಗಲಿ ಯಾವ ಬಿಂದುವಿನಿಂದ ಪ್ರಾರಂಭವಾಗಿರ್ತದೆಯೋ ಅಲ್ಲಿಗೆ ಕೊನೆಗೊಳ್ಳಬೇಕು ತಾನೆ.
ಅದಲ್ಲದೆ ಇದ್ರೆ ಪರಿಧಿಯುಳ್ಳ ಒಂದು ವೃತ್ತ ಎನಿಸಲ್ಪಡುವುದಿಲ್ಲ. ಹಾಗೆಯೇ ಜೀವನ ಚಕ್ರ. ಪ್ರಪಂಚ ಎಂದರೆ ಪಂಚಭೂತಾತ್ಮಕವಾದದ್ದು. ಈ ಪಂಚಭೂತಾತ್ಮಕವಾದಂತಹ ಶರೀರ ಪಂಚಭೂತದಲ್ಲಿ ಲೀನವಾಗಿ ಹೋದರೆ ಅದಕ್ಕಾಗಿ ಚಿಂತಿಸಬೇಕಾದ್ದಿಲ್ಲ, ಭ್ರಾಂತನಾಗಬೇಕಾದ್ದಿಲ್ಲ. ಯೋಚಿಸು ಯೋಚಿಸು. ನಶ್ವರವಾದ ಸಂಸಾರತ ಲಕ್ಷ್ಯ ಕೊಡಬೇಡ. ತಾಯಿಯನ್ನು ಕಳೆದುಕೊಂಡ ಮಕ್ಕಳಿವರು ಸಾಂತ್ವನಗೊಳಿಸಿ, ಸಾಂತ್ವನಗೊಳಿಸಪ್ಪ, ಸಾಂತ್ವನಗೊಳಿಸಿ.